ಅವನೊಬ್ಬ ತಲೆಮರೆಸಿಕೊಂಡಿರುವಂಥ ಆರೋಪಿ. ಪ್ರಜ್ವಲ್ ರೇವಣ್ಣ ಯಾವ ರೀತಿ ಅಂತ ವೀಸಾ ತೆಗೆದುಕೊಂಡಿದ್ದಾನೆ ನಿಮಗೆ ಮಾಹಿತಿ ಸಿಕ್ಕತ್ತೆ. ಮಾಹಿತಿ ಸಿಕ್ಕಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಅವನು ಇವತ್ತು ಈ ಕ್ಷಣ ಎಲ್ಲಿ ನಿಂತಿದ್ದಾನೆ, ಅವನ ಆ ರೇಡಿಯಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಅಕ್ಷಾಂಶ ರೇಖಾಂಶ ನೀವು ಹಿಡ್ಕೊಂಡು ಇಲ್ಲಿ ಈ ಪ್ರಪಂಚದ ಮೂಲಲ್ಲಿ ನಿಂತಿದೆ ಅಂತ ಹೇಳುವಷ್ಟು ಅವಕಾಶ ಇವತ್ತು ನಿಮಗೆ. ಅಪರಾಧಿಯ ಆಕ್ಟಿವಿಟಿ, ಅಪರಾಧಿಯ ಮೂವ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಂತಿರುವಂಥ ವಿಷಯಗಳನ್ನು ಕಲೆಕ್ಟ್ ಮಾಡಲಿಕ್ಕೆ. ಸೊ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅವ್ರು ಕೊಟ್ಟರು ಅಂತಂದರೆ ಇಂಟರ್ಪೋಲ್ನವರು ಆ ಆರೋಪಿ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಷ್ಟಕ್ಕೆ ಮಾತ್ರ ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಆಗಲಿ ಅವನನ್ನು ಇದು ಮಾಡಬೇಕಂದ್ರೆ ಯಾವುದೂ ಇಲ್ಲ. ಅದು ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅವನ ಇರುವಿಕೆಯ ಬಗ್ಗೆ ಏನು ಮಾಹಿತಿಯ ಬಗ್ಗೆ ಅಷ್ಟೆ. ಅವನು ಎಲ್ಲಿದ್ದಾನೆ ಇರೋ ಸಂಬಂಧಪಟ್ಟಂತೆ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಮಾತ್ರ ಕೊಡುವಂಥದ್ದು ಬ್ಲೂ ಕಾರ್ನರ್ ನೋಟಿಸ್. ನಿಮಗಿಲ್ಲಿ ನಾವು ಮಾಹಿತಿ ಕೇಳೋಕ್ಕೆ ನಾವು ಜನ ಕೇಳ್ತಾ ಇಲ್ಲ. ಜನರದೇನು ಇಂಥ ಘೋರ ಅಪರಾಧ ಮಾಡಿದ್ದಾನೆ, ಅವನನ್ನು ಯಾವಾಗ ಹೇಗೆ ಅಲ್ಲಿ ಅರೆಸ್ಟ್ ಮಾಡ್ತೀರಿ ಅನ್ನೋಂಥದ್ದು ಪ್ರಶ್ನೆ. ಇವತ್ತು ಅವನ ಅರೆಸ್ಟ್ ಬಗ್ಗೆ ಪ್ರಶ್ನೆ ಇಲ್ಲವೇ ಇಲ್ಲ. ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಪ್ರಜ್ವಲ್ ರೇವಣ್ಣನ ಅರೆಸ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾತಿಲ್ಲ. ಅರೆಸ್ಟ್ ಮಾಡೋ ಅಧಿಕಾರ ಪೊಲೀಸರಿಗಿದೆ. ಅವನು ಭಾರತಕ್ಕೆ ಬಂದಾಗ, ಅವನು ಭಾರತದಿಂದ ತಲೆ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಬೇರೆ ಕಡೆ ತಿರುಗ್ತಾ ಇದ್ದಾಗ ಈಸ್ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್. ಅವನೊಬ್ಬ ತಲೆಮರೆಸಿಕೊಂಡಿರುವಂಥ ಆರೋಪಿ. ತಲೆಮರೆಸಿಕೊಂಡಿರುವಂಥ ಆರೋಪಿ ಸಂಬಂಧಪಟ್ಟಂತೆ ನಾವು ಅವರನ್ನು ಯಾವ ರೀತಿಯಲ್ಲಿ ನಾವು ನಡೆಸ್ಕೊಳ್ಬೇಕು, ಎಲ್ಲಿ ಹಿಡಿಬೇಕು ಅನ್ನೋ ಸಂಬಂಧಪಟ್ಟಂತೆ ಪ್ರೊಸೀಜರ್ ಮಾಡಬೇಕು. ಯಾವುದೇ ದೇಶಕ್ಕೆ ಅವನು ಹೋದರೂ ಅಲ್ಲಿ ನಮ್ಮ ಜೊತೆಗೆ ಏನಾದರೂ ಸಂಬಂಧ ಇತ್ತು ಅಂತಂದರೆ, ದ್ವೈಪಾಕ್ಷಿಕ ಸಂಬಂಧಗಳೇನಾದ್ರು ಇದ್ದವು ಅಂತಂದರೆ ಆ ರೀತಿಯಾಗಿ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅನ್ನೋವಂಥದ್ದು ಇನ್ನೊಂದು ಪ್ರಶ್ನೆ ಆಗಿದೆ. ಇವತ್ತು ನಮಗೆ ಇಂಥ ಪ್ರಕರಣ ಇದಕ್ಕೂ ನಿಮಗೆ ಸಾಕಷ್ಟು ಪ್ರಕರಣ ನಮ್ಮಲ್ಲಿ ನಡೆದಿವೆ. ನಿಮಗೆ ಅಬು ಸಲೇಂ ಪ್ರಕರಣ ಗೊತ್ತಿರಬೇಕು. ಅಬು ಸಲೇಂ ಅನ್ನುವಂಥ ಗೂಂಡ ಅವನು ಅರೆಸ್ಟ್ ಮಾಡಿದರು. ಅವ್ನು ಪೋರ್ಚುಗಲಿಂದ ಅರೆಸ್ಟ್ ಮಾಡಿ ಅವನು ಕರ್ಕೊಂಡು ಬಂದರು. ನಮ್ಮಲ್ಲಿ ಸಾಕಷ್ಟು ಜನ ಅರೆಸ್ಟ್ ಮಾಡಿ ನಮ್ಮ ಕರ್ನಾಟಕದಲ್ಲೂ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದ ನಮ್ಮಲ್ಲಿ ರಿಕಾರ್ಡ್ ಇದೆ. ಏನೋ ಆ ರೀತಿಯಾದಂಥ ಒಂದು ಪ್ರೊಸೀಜರ್ ಮಾಡಬೇಕಾದ ಅವಶ್ಯಕತೆ ಇದೆ. ಅದು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಯಾವಾಗ, ಒಂದು ರೆಡ್ ಕಾರ್ನರ್ ನೋಟಿಸ್ ಇದ್ದಾಗ. ಆವಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟ ಈ ರೀತಿ ಇದೆ, ಅಲ್ಲಿ ಲೋಕಲ್ ಗೌರ್ಮೆಂಟಿಗೆ ನಾವು ಅರ್ಜಿ ಕೊಡಬೇಕಾಗಿ ಬರುತ್ತೆ. ಯಾಕೆಂತಂದರೆ ಯಾವುದೇ ವ್ಯಕ್ತಿಯನ್ನು ಡಿಪೆಂಡ್ಸ್ ಅವನು ಯಾವ ದೇಶದಲ್ಲಿದ್ದಾನೆ ಅನ್ನೋಂಥದ್ದು. ಈಗ ಕೆಲವು ದೇಶಗಳಲ್ಲಿ ತುಂಬ ಸ್ಪಷ್ಟವಾದ ಕಾನೂನುಗಳಿವೆ. ವ್ಯಕ್ತಿಯನ್ನು ಯಾರೇ ಬೇರೆ ದೇಶದವರು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಲೋಕಲ್ ಪೊಲೀಸರು ಮಾತ್ರ ಅರೆಸ್ಟ್ ಮಾಡಲಿಕ್ಕೆ ಅಧಿಕಾರ ಇರ್ತದೆ. ಹಾಗಾಗಿ ಮಾಹಿತಿಯನ್ನು ಆ ದೇಶದ ಲೋಕಲ್ ಅಥಾರಿಟಿಗೆ ನೀವು ಕಳಿಸ್ಬೇಕಾದ ಅವಶ್ಯಕತೆ ಇರ್ತದೆ. ಕಳಿಸಿ ಇವನು ಇಲ್ಲಿದ್ದಾನೆ, ಇವನು ಅರೆಸ್ಟ್ ಮಾಡಿ ನಮಗೆ ಕಳಿಸ್ಕೊಡಿ ಅಂಥೇಳಿ. ಅಥವಾ ಅವನಿಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ, ಅವನ ಟ್ರಾವೆಲ್ ರಿಸ್ಟ್ರಿಕ್ಟ್ ಮಾಡಿ ಅಂಥೇಳಿ. ಸೊ ಆ ಸರ್ಕಾರ ತೀರ್ಮಾನ ತೊಗೊಂಡು ಅವನ ಟ್ರಾವೆಲನ್ನು ನಿಲ್ಲಿಸ್ಬೋದು, ಅಂದರೆ ಅವ್ರು ಪ್ರಯಾಣ ಮಾಡೋದು ನಿಲ್ಲಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯುರೋಪಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ದ ಅಂತ ಒಂದು ಮಾತಿದೆ. ಯುರೋಪಲ್ಲಿ ನಿಮಗೆ ಶೆಂಜನ್ ವೀಸಾ ಇರ್ತದೆ. ಅಲ್ಲಿ ಶೆಂಜನ್ ವೀಸಾ ಇತ್ತು ಅಂತಂದರೆ ಯುರೋಪಿನ 26 ದೇಶಗಳಿಗೆ ನೀವು ಪ್ರಯಾಣ ಮಾಡ್ಬೋದು, ಯಾವುದೇ ಒಂದು ವೀಸಾ ಇಲ್ಲದೆ. ನೀವು ಬೆಂಗಳೂರಿಂದ ಪ್ಯಾರಿಸ್ಗೆ ಹೋಗಿ ನಿಮಗೆ ಫ್ರೆಂಚ್ ವೀಸಾ ತೊಗೊಂಡ್ಮೇಲೆ ನೀವು ಫ್ರೆಂಚ್ ವೀಸಾ ನೀವು ತೊಗೊಂಡೆ, ಅದು ಆ ವೀಸಾ ಶೆಂಜನ್ ವೀಸಾ ಕೊಡ್ತಾಯಿರೋರು. ಶೆಂಜನ್ ವೀಸಾ ಅಂತ ನಿಮ್ಗೆ ಸೀಲ್ ಬಂತು ಅಂತಂದರೆ ಅದು ಬರೀ ಫ್ರಾನ್ಸ್ ಒಂದೇ ಅಲ್ಲ, ನಿಮಗೆ ಸ್ವಿಟ್ಜರ್ಲ್ಯಾಂಡ್ಗೂ ಹೋಗ್ಬೋದು, ನಾರ್ವೆಗೂ ಹೋಗ್ಬೋದು, ಸ್ವೀಡನ್ಗೂ ಹೋಗ್ಬೋದು, ಜರ್ಮನಿಗೂ ಹೋಗ್ಬೋದು, ನೆದರ್ಲ್ಯಾಂಡ್ಸ್ಗೂ ಹೋಗ್ಬೋದು, ಸ್ಪೇನ್ಗೂ ಹೋಗ್ಬೋದು, ಇಟಲಿಗೂ ಹೋಗ್ಬೋದು, ಆಸ್ಟ್ರಿಯಾಗೆ ಹೋಗ್ಬೋದು. 26 ದೇಶಗಳಿವೆ. ಅಷ್ಟು ದೇಶಗಳಿಗೆ ನೀವು ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಹೋಗ್ಬೋದು. ಯಾರು ನಿಮ್ಮನ್ನು ಕೇಳಲ್ಲ, ಪಾಸ್ಪೋರ್ಟನ್ನು ಕೇಳಲ್ಲ. ಎಲ್ಲಿ ಕೇಳ್ತಾರೆ, ಟಿಕೆಟ್ ತೆಗೆದುಕೊಳ್ಬೇಕಾದ್ರೆ ಕೇಳ್ತಾರೆ. ಮೊದಲೇ ನಾವಿಲ್ಲಿ ಬೆಂಗಳೂರಲ್ಲಿ ನಾವೇನು ಬುಕ್ ಮಾಡ್ಕೊಂಡಿದ್ರೆ ಆ ಕೇಳುವಂಥ ಅವಶ್ಯಕತೆಯೂ ಇರೋಲ್ಲ. ಸೊ ಈ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಶೆಂಜನ್ ವೀಸಾ ಇರುತ್ತೆ. ಅದು ನಿಮಗೆ ಟೈಮ್ ಫ್ರೇಮ್ ಇರುತ್ತೆ. ಯಾವುದೇ ಒಂದು ವೀಸಾಗೆ ಸಂಬಂಧಪಟ್ಟಂತೆ 30 ದಿವಸ 90 ದಿವಸದ ವ್ಯಾಲಿಡಿಟಿ ಇದ್ಕೊಂಡು ಅದರಲ್ಲಿ 30 ದಿವಸ ನೀವು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅದನ್ನ ಸಾಮಾನ್ಯವಾಗಿ ಶೆಂಜನ್ ವೀಸಾದಲ್ಲಿ ಟೂರಿಸ್ಟ್ ವೀಸಾ ತೊಗೊಂಡಾಗ. ನೀವು ಬೇರೆ ಥರನಾದ ವೀಸಾ ತೊಗೊಂಡಾಗ ನಮಗೆ 6 ತಿಂಗಳ ವೀಸಾನೂ ಕೊಡ್ತಾರೆ, 1 ವರ್ಷದ ವೀಸಾನೂ ಕೊಡ್ತಾರೆ. ಅದು ನೀವು ಕೊಟ್ಟ ಅರ್ಜಿಯ ಆಧಾರದ ಮೇಲೆ ಇರುವಂಥ ಒಂದು ವೀಸಾ ಆಗಿರ್ತದೆ. ಸೊ ಇದು ಪ್ರಜ್ವಲ್ ರೇವಣ್ಣ ಯಾವ ರೀತಿ ಅಂತ ವೀಸಾ ತೆಗೆದುಕೊಂಡಿದ್ದಾನೆ ನಿಮಗೆ ಮಾಹಿತಿ ಸಿಕ್ಕತ್ತೆ. ಮಾಹಿತಿ ಸಿಕ್ಕಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲವೇ ಇಲ್ಲ. ನಿಮಗೆ ನಾನು ಹೇಳಿದ ಹಾಗೆ ಅವನು ಇವತ್ತು ಈ ಕ್ಷಣ ಎಲ್ಲಿ ನಿಂತಿದ್ದಾನೆ, ಅವನ ಆ ರೇಡಿಯಲ್ ಡಿಸ್ಟೆನ್ಸಲ್ಲಿ ನೀವು ಅಕ್ಷಾಂಶ ರೇಖಾಂಶ ನೀವು ಹಿಡ್ಕೊಂಡು ಇಲ್ಲಿ ಈ ಪ್ರಪಂಚದ ಮೂಲಲ್ಲಿ ನಿಂತಿದೆ ಅಂತ ಹೇಳುವಷ್ಟು ಅವಕಾಶ ಇವತ್ತು ನಮ್ಮಲ್ಲಿದೆ. ಅಂಥ ಟೆಕ್ನಾಲಜಿ ನಮ್ಮಲ್ಲಿದೆ, ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ.
ಅದರಲ್ಲಿ ಏನು ಪ್ರಯತ್ನ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇದು ಯಾರೂ ಮಾತಾಡ್ತಾ ಇಲ್ಲ.